ಎಲ್ಲರಿಗೂ ನಮಸ್ಕಾರ. ಶ್ರೀ ಟಾಕ್ಸ್ ನ ಇನ್ನೊಂದು ಸರಣಿಗೆ ನಿಮಗೆಲ್ಲ ಸ್ವಾಗತ. ನಾನು ಶೀತಲ್ ರಾಜ್ಪುರೋಹಿತ್. ಇವತ್ತು ನಿಮ್ ಮುಂದೆ ಇನ್ನೊಬ್ಬ ವಿಮೆನ್ ಅಚೀವರ್, ವುಮನ್ ಎಂಟರ್ಪ್ರಿನರ್ ನ ಸಂದರ್ಶನ ಮಾಡ್ಲಿಕ್ಕೆ ಬಂದೀನಿ. ನನಗ ಬಹಳಷ್ಟು ಕ್ವೆರೀಸ್ ಬಂದು ಈ ಸಲ. ಯಾಕಂದ್ರೆ ಈಗ ಡಿಸೆಂಬರ್ ತಿಂಗಳು, ಕ್ರಿಸ್ಮಸ್ ಇರ್ತದ, ನ್ಯೂ ಇಯರ್ ಇರ್ತದ. ಕ್ಯಾನ್ ಯು ಗಿವ್ ಸಮ್ ಫೀಡ್ಬ್ಯಾಕ್ ಅಬೌಟ್ ವುಮನ್ ಹೋಮ್ ಬೇಕರ್? ಬೆಳಗಾವಿ ಒಳಗೆ ಇರುವಂತ ಹೋಮ್ ಬೇಕರ್ ಯಾರೇ ನಮ್ಗ್ ಇದ್ರ ಅವ್ರದ್ದು ಪರಿಚಯ ಮಾಡ್ಕೊಡ್ರಿ ಅಂತ. ಸೊ ಐ ಕೇಮ್ ಅಕ್ರಾಸ್ ಮಾಧುರಿ ಇನಾಮ್ದಾರ್. ಶಿ ಇಸ್ ಅ ಹೋಮ್ ಬೇಕರ್. ಅವ್ರ ಹತ್ರ ವಿ ಗೆಟ್ ಪ್ಲೆಂಟಿ ಆಫ್ ವೆರೈಟೀಸ್ ಆಫ್ ಕೇಕ್ಸ್ ವಿಚ್ ಆರ್ ಹೆಲ್ದಿ, ಹೈಜಿನಿಕ್ ಅಂಡ್ ಡೆಲಿಷಿಯಸ್. ಈಗ ನಮ್ ದಿವಸದಾಗ ಹೆಂಗಾಗಿದೆ ಅಂದ್ರೆ ವಿ ಆರ್ ನಾಟ್ ಓನ್ಲಿ ಆಫ್ ಟ್ರೆಡಿಷನಲ್ ಸ್ವೀಟ್ಸ್ ಅಷ್ಟೇ ಬೇಕಾಗಿಲ್ಲ ನಮಗ. ವಿ ಆರ್ ಆಲ್ಸೋ ಮೋರ್ ಇಂಟ್ರೆಸ್ಟೆಡ್ ಫಾರ್ ದೀಸ್ ಕೇಕ್ಸ್ ಆಲ್ಸೋ. ಯಾಕಂದ್ರೆ ನೀವು ನೋಡಿರ್ಬೋದು, ನಮ್ದು ಪ್ರತಿಯೊಂದು ಆಚರಣೆ ಇರುವಲ್ತಕ್ಕ ಯಾವುದೇ ಒಂದು ವಿಶೇಷ ದಿನಾನು ನಾವು ಒಂದು ಕೇಕ್ ಕಟ್ ಮಾಡೋದ್ರಿಂದ ಆಚರಿಸ್ತೀವಿ. ಸೊ ಆ ಕೇಕ್ ಅನ್ನ ನಾವು ಎಲ್ಲಿಂದ ತರ್ತೀವಿ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಇರ್ತದ. ಅದೇ ಕೇಕು ಒಳ್ಳೆ ಹೈಜಿನಿಕ್, ಆಮೇಲೆ ಫ್ರಮ್ ದ ಸ್ಕ್ರಾಚ್ ಮಾಡಿದ್ದು ಎಲ್ಲಾ ಒಳ್ಳೆ ಪದಾರ್ಥಗಳನ್ನ ಉಪಯೋಗ ಮಾಡಿಕೊಂಡು ಮಾಡಿದಂತ ಕೇಕ್ ಆಗಿದ್ರ ಅದು ನಮಗೂ ಸಂತೋಷ, ಮಾಡಿದವ್ರಿಗೂ ಸಂತೋಷ ಕೊಡ್ತದೆ. ಸೊ ಬರ್ರಿ, ಇವತ್ ನಾವು ಮಾಧುರಿ ಅವ್ರನ್ನ ಭೇಟಿಯಾಗಿ ಅವ್ರ ಹತ್ರ ಅವ್ರು ಬೇಕಿಂಗ್ ಏನೇನ್ ಮಾಡ್ತಾರ, ನಮ್ಗೆ ಯಾವ ತರ ಕೇಕ್ ಅವ್ರ ಹತ್ರ ಸಿಗಬಹುದು ಅನ್ನೋದನ್ನ ನೋಡೋಣ. ಸೊ ಲೆಟ್ಸ್ ಗೋ. ಹಾಯ್ ಮಾಧುರಿ. ಹಲೋ. ವಾಟ್ಸ್ ಬೇಕಿಂಗ್ ಟುಡೇ? ಇವತ್ತ ಐ ಆಮ್ ಟ್ರೈಂಗ್ ಸಮಥಿಂಗ್ ಫಾರ್ ಕ್ರಿಸ್ಮಸ್. ಕ್ರಿಸ್ಮಸ್ ನೋಡ್ಬೋದಾ? ಎಸ್, ಕೋರ್ಸ್. ಇಟ್ ಇಸ್ ಆಕ್ಚುಲಿ ಡನ್. ರೆಸ್ಟ್ ಮಾಡ್ಲಿಕ್ಕೆ ಒಳಗಿಟ್ಟಿದ್ದೆ. ಹೌದಾ? ಅಂದ್ರೆ ಇದು ಈ ಸಲ ಕ್ರಿಸ್ಮಸ್ ಸ್ಪೆಷಲ್ ಇದು. ಹೌದು. ಇಟ್ ಇಸ್ ಕಾಲ್ಡ್ ಅಸ್ ದಂಡಿ ಕೇಕ್. ಇಟ್ಸ್ ಅ ಸ್ಕಾಟಿಶ್ ಕೇಕ್. Scottish cake. Yeah, which is made with no alcohol and no egg. Okay. So it's egg free and alcohol free. It is made with fresh juice, orange juice. ಸೊ ನೀವ್ ಇಷ್ಟೆಲ್ಲ ಚಲೋ ಬೇಕ್ ಮಾಡ್ತೀರಂತ ಇವತ್ ನಾವ್ ನಿಮ್ ಇಂಟರ್ವ್ಯೂ ಮಾಡ್ಲಿಕ್ ಬಂದ್ವಿ. ಸೊ ನಮ್ ಜೊತೆ ಕೂತ್ ಒಂದ್ ಎರಡು ಮಾತಾಡ್ಬೋದಲ್ಲ? Yes, sure. Thank you for this opportunity. Thank you. Please come. Yes. Hi Madhuri. Hello. Can you tell me about your journey from being an architect to a home baker? ಅಂದ್ರೆ ಈ ಆರ್ಕಿಟೆಕ್ಟ್ ಆಗಿ ಹೋಮ್ ಬೇಕರ್ ಹೆಂಗ್ ನೀ ಶಿಫ್ಟ್ ಆದಿ ಇಲ್ಲಿಗೆ? Okay, that was like Andhra ಏನಂತು like I was actually as you know I'm an architect by education, but then what happened is I did practice architecture for 5 years. Okay. Like after getting married, sorry, before getting married I practiced for 5 years, and then later also after So you marriage, have the experience of that yeah, also. I did practice Yes, okay. for around 5 to 6 years. Okay. And then what happened is after my daughter was born, I was more focused on her. Okay. And since we were staying in Mangalore, I didn't want to send her to any daycare or anything. ಹಿಂಗಾಗಿ ನಂಗೆ ಅನ್ಸ್ತು ಇಟ್ಸ್ ಓಕೆ, ಲೆಟ್ ಮೀ ಕ್ವಿಟ್. Okay. ಆಮೇಲೆ ಅಂದ್ರೆ ಅದೇನಾಯ್ತು ಫಾರ್ ಟೈಮ್ ಅಂಡ್ ಟೇಕ್ ಕೇರ್ ಆಫ್ ಹರ್ ಅಂತ ಹಿಂಗಿತ್ತು. ಅಂಡ್ ದೆನ್ ಲೇಟರ್ ಐ ಕ್ಯಾನ್ ಕಂಟಿನ್ಯೂ ಅಂತ. ಬಟ್ ದೆನ್ ಅದು ಪಾಸಿಬಲ್ ಆಗ್ಲಿಲ್ಲ ಬಿಕಾಸ್ ಶಿ ನೆವರ್ ಅಲೌಡ್ ಮೀ ಟು ಇವನ್ ಟಚ್ ಮೈ ಲ್ಯಾಪ್ಟಾಪ್. ಅಂಡ್ ದೆನ್ ಆಮೇಲೆ ಏನಾಯ್ತು, ಆಕಿ ಹುಟ್ಟಿದ ಕೂಡ್ಲೆ ಹಿಂಗ ಆಕಿ ತಿನ್ಲಿಕ್ಕೆ ಅದು ಸ್ಟಾರ್ಟ್ ಮಾಡಿದ್ಮೇಲೆ ಐ ಸ್ಟಾರ್ಟೆಡ್ ಥಿಂಕಿಂಗ್ ಅಬೌಟ್ ಲೈಕ್ ವಾಟ್ ಐ ಕ್ಯಾನ್ ಗಿವ್ ಹರ್. ಆಮೇಲೆ ಐ ವಾಸ್ ಆಲ್ವೇಸ್ ಇನ್ಕ್ಲೈನ್ ಟುವರ್ಡ್ ಹೆಲ್ದಿ, ಕ್ಲೀನ್ ಈಟಿಂಗ್, ನಥಿಂಗ್ ಲೈಕ್ ಅಂದ್ರೆ ಜಂಕ್ ಏನೂ ಇಲ್ಲ. ನಾ ತಿಂದಿರ್ಬೋದು ಮೊದ್ಲ, ಬಟ್ ಫಾರ್ ಮೈ ಚೈಲ್ಡ್ ನೋ. ಐ ಥಾಟ್ every mother becomes very cautious. ಹಂಗಾಗ್ಲಿರ್ತಿತ್ತು. ಅಂಡ್ ದೆನ್ ಆಸ್ ಇಟ್ ಈಸ್ ಐ ವಾಸ್ ವೆರಿ ಮಚ್ ಅ ಲಿಟಲ್ ಇನ್ಕ್ಲೈನ್ಡ್ ಟುವರ್ಡ್ culinary art always. Okay. ಯಾವಾಗೂನು. And then so I started experimenting with baking. ನಂಗೆ ಇಂಟ್ರೆಸ್ಟ್ ಇತ್ತು because I am a big sweet tooth first of all. ನಂಗೆ ಮೊದ್ಲಿಂದ ಡೆಸರ್ಟ್ಸ್ ಸ್ವೀಟ್ಸ್ ಅಂದ್ರೆ ಬಹಳ ಸೇರ್ತದ. And then I used to bake very occasionally. ಅಂದ್ರೆ ಏನು ಕುಕ್ಕರ್ನಾಗ ಇಟ್ಟ ಅಂತವೆಲ್ಲ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಿದ್ದೆ. But then after she was born, I bought a small microwave. And then I started slowly baking. ಅಂದ್ರೆ ಹಿಂಗ ಹೆಲ್ದಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡೋದು, ಅಕ್ಕಿಗೆ ಏನ್ ಬೇಕು ಅಂದ್ರೆ ಅಕಾರ್ಡಿಂಗ್ ಅಕ್ಕಿಗೆ ಏನ್ ಸೂಟಬಲ್ ಅದ ಅಂತ ಹಂಗ ಐ ಸ್ಟಾರ್ಟೆಡ್ ಬೇಕಿಂಗ್. ಅಂಡ್ ದೆನ್ ಸ್ಲೋಲಿ ಇಂಟ್ರೆಸ್ಟ್ ಡೆವಲಪ್ ಆಯ್ತು. ಅದು ದಟ್ ಟರ್ನ್ ಇನ್ ಟು ಪ್ಯಾಷನ್. And then after putting all these up on my status, people started asking me, what you bake, do you sell them, one thing. And slowly so that got me like, okay, na sell ಮಾಡಬಹುದು. So slowly I started selling them also. So how do you manage being a home baker, a mother, a wife, all these things? That is a big role ಅಂತ ಹೇಳ್ಬೋದು. Like
ಇದ್ರೊಳಗ ಅಂತಂದ್ರ ಪ್ರೀ ಪ್ಲಾನಿಂಗ್ ಪ್ಲೇಸ್ ಅ ಮೇಜರ್ ರೋಲ್. Like anything, Anything. Plan for each role. Okay, Like okay. my day planning is for each role. Each role. So ಈಗ ಬೇಕಿಂಗ್ ಕೇಳಿದ್ರ ಲೈಕ್ ಐ ಯೂಶಲಿ ಬೇಕ್ ಆಲ್ ಮೈ preps ಏನಿರ್ತದ that I do it previous night only. Okay. After she sleeps. If I have orders Yes, like yes. before pre orders ಇದ್ರ ಮುಂಚೆ ಪ್ರಿಪರೇಷನ್ ಇರ್ತದ, ಇಲ್ಲ ಅಂತಂದ್ರ ಒಮ್ಮೆ ಸಡನ್ಲಿ ಆರ್ಡರ್ಸ್ ಬರ್ತಾವ. That So how do you cope up that sudden orders? That is a big issue that we can't help also. I keep telling people at least one day. So at least but nobody is bothered. I don't know how they don't remember the Days. days in their lives, and they all of a sudden 12 next day, like on the day 12 o'clock, they remember like today evening we need a cake. And then I get a call at 12 and I need a cake at 6. So then again I have to rush. But adna sagata but can't help. Yes. Like they have big day and they expect things from me and they come back to me. Come back so for to that sake I need to do it. So usually I do the preps before previous day if it's a pre-order. ಆಮೇಲೆ ಮುಂಜಾನೆ as it is after she goes to school up till 3 I have my time to finish off everything. ಆಮೇಲೆ ಅಕ್ಕಿ ಬಂದ್ಮೇಲೆ ಮತ್ತೆ ಅಕ್ಕಿಂದ. And then evening when she goes to play that time I get some time. Yes. So the time management is a big task here. Time management is a big task. Yes. Big thing. In your cakes or in your bakes, it's always health and hygiene that comes first. So how do you keep yourself ಅಂದ್ರೆ ಅದ್ರೊಳಗೆ ನೀ ಹೆಲ್ತ್ ಅಂಡ್ ಹೈಜೀನ್ ಮೇಂಟೈನ್ ಮಾಡಬೇಕಂತ ನಿನಗೆ ಹೆಂಗ್ ನೀ ಇದನ್ ಮಾಡ್ಕೋತಿ ಅದನ್ನ? ಅದ್ ಯಾಕಂತಂದ್ರ the only thing what I have followed right from first is that I don't feed other people which I cannot feed my child. Yes. And my family. ಸೊ ನಾ ಏನ್ ನಮ್ಮ ಮನೆಯೊಳಗ ಫೀಡ್ ಮಾಡ್ತೀನಿ ಲೈಕ್ ಫೀಡ್ ಮಾಡ್ಲಿಕ್ಕೆ ಸೂಟೇಬಲ್ ಅದನ್ನ ಅಷ್ಟನ ಬೇರೆಯವ್ರಿಗೆ ಸೆಲ್ ಮಾಡ್ತೀನಿ. ದಟ್ ಈಸ್ ಮೈ ಪ್ರಿನ್ಸಿಪಲ್ ಇನ್ ಬೇಕಿಂಗ್. ಲೈಕ್ ಮೈ ಇಂಗ್ರೀಡಿಯೆಂಟ್ಸ್ ಆರ್ ಆಲ್ ವೆರಿ ಆರ್ಗ್ಯಾನಿಕ್, ಹೈಜಿನಿಕ್. ಆಮೇಲೆ ಏನಂದ್ರೆ ದೇ ಆರ್ ಆಲ್ ಫ್ರೆಶ್ಲಿ ಪಿಕ್ಡ್ ಇಂಗ್ರೀಡಿಯೆಂಟ್ಸ್ ಫ್ರಮ್ ಮೈ ಹ್ಯಾಂಡ್ಸ್. ನಾ ಏನು ಹಿಂಗ್ ಆನ್ಲೈನ್ ಹಂಗ ಸುಮ್ಮನೆ ಅಂತ ಹೇಳಿ ಆಮೇಲೆ ಎಲ್ಲೋ ಚೀಪ್ ಸಿಕ್ತು ತಗೊಂಡ್ ಬಂದು ಐ ಡೋಂಟ್ ಡೂ ದಟ್. ಐ ಹ್ಯಾವ್ ಸಮ್ ಫಿಕ್ಸ್ಡ್ brands and I buy only those ingredients for my bakes. And baking is like how it's a science. Yes. Measurements various things. Temperature, moisture, ingredients, quality of ingredients, other time, other the atmosphere, ella depend ಆಗ್ತದ. So it's all like trial and error. So na ಏನ್ ಫಿಕ್ಸ್ ಇಟ್ಟಿರ್ತೀನಿ brands, I use only those brands. And in that case ಅಂದ್ರೆ ಬೇಕಿಂಗ್ ಹೆಂಗಿರ್ತದ ಎಷ್ಟು ಚಲೋ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತೀವಿ ಅಷ್ಟು ಚಲೋ ಬರ್ತದ ಪ್ರಾಡಕ್ಟ್ ರಿಸಲ್ಟ್ ವಿಲ್ ಬಿ ದಟ್ ಗುಡ್. Yes. So as I said na ಹೊರಗಿನ so these two are your principles, health and hygiene should be there in your baking. Yes. So na hinಗಾಗಿ I don't have any help also. In no minute. I do everything on my own. I clean my vessels. I do everything. From scratch, like baking to until I wash all the vessels in my kitchen. Everything is in my hand. So is there any like incident where you tried the experiment and it became more success and you got lots of orders on that only? ಹಂಗ ಆಗ್ಯಾವ ಅಂದ್ರ ಓಕೆ ಏನೋ ಸುಮ್ ಟ್ರಯಲ್ ಬೇಕ್ ಮಾಡ್ತಿರ್ತೇನಿ ಬಟ್ ದೆನ್ ಐ ಜಸ್ಟ್ ಪುಟ್ ಇಟ್ ಅಪ್ ಆನ್ ಮೈ ಸ್ಟೇಟಸ್ ಅಂಡ್ ಪೀಪಲ್ ಆರ್ ಫ್ಯಾಸಿನೇಟೆಡ್ ವಿತ್ ದಟ್. ಆಮೇಲೆ ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರ, ಅದು ಆರ್ಡರ್ಸ್ ಬರ್ತಾವ ಅಂಡ್ ದೆನ್ ಐ ಸ್ಟಾರ್ಟ್ ಗೆಟಿಂಗ್ ರಿಪೀಟ್ ಆರ್ಡರ್. ಸೊ ಹಂಗ ನಾ ಎನಿ ಟ್ರಯಲ್ಸ್ ಐ ಜಸ್ಟ್ ಪುಟ್ ಇಟ್ ಆಫ್. ಹಂಗ ಒಮ್ಮೆ ಏನ್ ಆರ್ಡರ್ ಬರುದಿಲ್ಲ ಬಟ್ ಒಮ್ಮೊಮ್ಮೆ ಅಂದ್ರ ಬೈ ಲುಕ್ಸ್ ಎಸ್ಥೆಟಿಕ್ಸ್ ಆಲ್ಸೋ ಮ್ಯಾಟರ್. ಪೀಪಲ್ ದೀಸ್ ಡೇಸ್ ಆರ್ ವೆರಿ ಮಚ್ ಫ್ಯಾಂಟಸಿ ಬೈ ಥಿಂಗ್ಸ್. ಸೊ ಹಂಗಾಗ್ತಾವ, ಎಷ್ಟೋ ಸರ್ತಿ ಆಗ್ತಾವ. ನಾ ಅಂದ್ರ ಏನು ಆರ್ಡರ್ ತಗೋಬೇಕಂತ ಏನು ಮಾಡಿರಲ್ಲ, ಫಾರ್ ಮೈ ಇದು ಅಂತ ನಾ ಹಾಕಿರ್ತೇನಿ ಅಂಡ್ ದೆನ್ ಐ ಗೆಟ್ ಆರ್ಡರ್. ಸೊ ನೀ ಮಾಡುವಂತ ಎಲ್ಲಾ ಕೇಕ್ಸ್ ಆರ್ ಯೋರ್ ಅಂದ್ರೆ ಒರಿಜಿನಲಿ ನೀನ ಪ್ರಿಪೇರ್ ಮಾಡಿ ಅಂದ್ರೆ ನೀನ ಥಿಂಕ್ ಮಾಡಿರ್ತೀಯೋ ಆರ್ ಯು ಗೆಟ್ ಸಮ್ ರೆಸಿಪೀಸ್? ಅಂದ್ರ ಐ ಹ್ಯಾವ್ ಮೈ ಓನ್ ಬೇಸ್ ರೆಸಿಪೀಸ್. ಐ ಡೋಂಟ್ ನೋ, ಮೇ ಬಿ ಫ್ರಮ್ 10-12 years ಬಿಫೋರ್. ಅವಾಗಿಂದ ನಾನ್ ಏನ್ ಮಾಡ್ತೀನಿ, ಐ ಕೀಪ್ ಮಾಡ್ಯುಲೇಟಿಂಗ್. ಅಂದ್ರ ಹಂಗ ಎವ್ರಿ ಟೈಮ್ ಐ ಡೂ ಸಮಥಿಂಗ್ ಎಲ್ಸ್ ಓನ್ಲಿ. ಅಂದ್ರ ಫಿಕ್ಸ್ ಹಿಂಗ ಅಂತ ಮಾಡೋದಿಲ್ಲ, ಏನೋ ಒಂದ್ ಟ್ರೈ ಮಾಡಿರ್ತೀನಿ, ಏನೋ ಒಂದ್ ಎಕ್ಸ್ಪೆರಿಮೆಂಟ್ ಮಾಡಿರ್ತೀನಿ. ಸೊ ಓಕೆ ರೆಸಿಪೀಸ್ ನಾಗ ಚೇಂಜಸ್ ಆಗ್ತಿರ್ತಾವ ಬಟ್ ದೆನ್ ದಟ್ ರಿಸಲ್ಟ್ ವಿಲ್ ಬಿ ಗುಡ್. ಈಗ ಯಾರಾದ್ರೂ ನಿನ್ ಬಗ್ಗೆ ಹಿಂಗ ಇದನ್ ಮಾಡ್ಯಾರ, ಈಕಿ ಮಾಡಿದ್ದು ಚಲೋ ಇರ್ತದೋ ಇಲ್ಲೋ,
ತಗೊಂಡಾದ್ಮೇಲೆ ಯಾರ ಅಂದ್ರೆ ನೀ ಎಕ್ಸ್ಪೆಕ್ಟ್ ಮಾಡಿದ್ರಕ್ಕಿಂತ ಬಹಳ ಖುಷಿಯಾಗಿ ಇಲ್ಲ ಈಕೆ ಎಷ್ಟ್ ಚಲೋ ಯಾರು ಮಾಡಂಗಿಲ್ಲ ಅಂತ ಹಂಗೂ ಏನ್ರಿ ನಿಮ್ಗೆ ಇನ್ಸಿಡೆಂಟ್ಸ್ ಆಗಿದ್ರ? ಆಗ್ಯಾವ ಅಂದ್ರ ಹಿಂಗ ಎಷ್ಟೋ ಮಂದಿ ಏನಾಗ್ತದ ತಗೋತಾರ ಒಂದ್ಸತಿ ಸುಮ್ ಟ್ರಯಲ್ ಗೆ ಅಂತ ಹೇಳಿ ತಗೋತಾರ, ಆಮೇಲೆ ಈಟ್ ಇಟ್, ಆಮೇಲೆ ಓಕೆ ಫಸ್ಟ್ ದೇ ವಿಲ್ ಬಿ ಡೌಟ್ಫುಲ್, ದೇ ಲೈಕ್ ಇಟ್ ಆಲ್ಸೋ, ಆಮೇಲೆ ಹಿಂಗ ಮತ್ತೆ ಯಾರೋ ಏನೋ ಹೇಳ್ತಾರ, ಸೊ ದೇ ಟ್ರೈ ದಟ್, ಬಟ್ ದೆನ್ ಅಗೇನ್ ದೇ ಕಮ್ ಬ್ಯಾಕ್ ಟು ಮೀ. ಹಿಂಗ್ ಭಾಳ ಆಗ್ಯಾವ. ಅಂದ್ರೆ ಬ್ಯಾರೆ ಕಡೆನೂ ಟ್ರೈ ಮಾಡ್ತಾರ, ಬಟ್ ದೆನ್ ಅಲ್ಟಿಮೇಟ್ಲಿ ದೇ ಫೀಲ್ ನೋ ದಿಸ್ ಇಸ್ ದ ಬೆಸ್ಟ್, ಮತ್ ದೇ ಕಮ್. ಅಂಡ್ ಅಂದ್ರೆ ಕನ್ಸಿಡರಿಂಗ್ ದ ingredients. ನೀವ್ ಹೇಳ್ದಂಗ್ ಮೊದ್ಲೇದ್ದು ಹೆಲ್ತ್ ಹೈಜೀನ್, ಯು ನೆವರ್ ಗೋ ಫಾರ್ ದೀಸ್ ಆನ್ಲೈನ್ ಪ್ರಾಡಕ್ಟ್ಸ್ ಅಂಡ್ ಆಲ್. ಎವ್ರಿಥಿಂಗ್ ಈಸ್ ಅಂದ್ರೆ ನೀ ಸಿಲೆಕ್ಟ್ ಮಾಡಿ ತಂದಂತವ ಇರ್ತಾವೆಲ್ಲ. ಇವನ್ ಟು ಎಕ್ಸ್ಪ್ಲೇನ್, ಈಗ ನಾನು ಕೇಕ್ಸ್ ಏನ್ ಇರ್ತಾವ, ಈಗ ನಾವು ಮಿಕ್ಸ್ಡ್ ಫ್ರೂಟ್ ಕೇಕ್ ಅಂತಾನು ತಗೊಂಡ್ರ, ಈಗ ನಾ ಅದ್ರೊಳಗ ಈಗ ಯೂಶಲಿ ವಾಟ್ ದೇ ಡೂ, ಐ ಆಮ್ ನಾಟ್ ಕಮೆಂಟಿಂಗ್ ಆನ್ ಎನಿ ಒನ್, ಬಟ್ ವಾಟ್ ಇಸ್ ಆಕ್ಚುಲಿ ಡನ್ ಇವನ್ ಇನ್ ಬೇಕರಿ, they get the ready-made crush, what you get. Okay. There are many brands and they are full of preservatives and chemicals. That is the first thing I hate and I oppose. But what I do in my mixed fruit cake is I get all types of fruits. Mixed fruit la nimaga na ella types of fruits ತಗೊಂಡ್ಬರ್ತೀನಿ. I know it will cost me more. ನಂಗೆ ಅದ್ರೊಳಗೆ ಏನು ಜಾಸ್ತಿ ಪ್ರಾಫಿಟ್ ಇಲ್ಲ, ಬಟ್ ಸ್ಟಿಲ್ ಐ ಗೆಟ್ ದಟ್. ಐ ಮೇಕ್ ಮೈ ಓನ್ ಕಾಂಪೋಟ್, ಆರ್ ಐ ಪುಟ್ ದ ಬೇಕಾದವ್ರಿಗೆ ಫ್ರೆಶ್ ಫ್ರೂಟ್ಸ್ ಹಾಕ್ತೀನಿ. ಐ ಡೋಂಟ್ ಆಡ್ ಶುಗರ್ ಆಲ್ಸೋ. So this is how I make my mixed fruit cakes. ಸೊ ನೀ ಅಂದ್ರ ಬರೇ ನಾವ್ ಚಲೋ ಅಲ್ಲ, ಬೇರೆಯವ್ರಿಗೆ ನಾವ್ ಕೊಡೋರ್ಗು ಅದು ನಾವು ಚಲೋ ಪ್ರಾಡಕ್ಟ್ ಕೊಡ್ಬೇಕು ಯಾವಾಗಿದ್ರು. ಬಿಕಾಸ್ ಆಲ್ವೇಸ್ ಹೆಲ್ತ್ ಮ್ಯಾಟರ್ಸ್. ಏನೋ ಇದ ತಿಂದು ಏನೋ ಅವ್ರಿಗೆ ಇದಾಗಿ ಹಂಗೆಲ್ಲ ಆಗೋಕ್ಕಿಂತ ಬೆಟರ್ ವಿ ಗಿವ್ ದ ಗುಡ್ ಥಿಂಗ್ಸ್ ಫಾರ್ ದೆಮ್. And people nowadays can see so many things on the internet. ಎಷ್ಟ್ ಮಂದಿ ಎಲ್ಲ ಅಂದ್ರೆ they get so much of product reviews. ಹೌದು. Everybody is doing that now. Like everybody is getting to know now what these packaged foods are, and what the junk food has, ಯಾವ ಆಯಿಲ್ ಯೂಸ್ ಮಾಡ್ತಾರ, ಎಷ್ಟ್ ಪ್ರಿಸರ್ವೇಟಿವ್ಸ್ ಇರ್ತಾವ. ಆಮೇಲೆ ಈಗ ಪೀಪಲ್ ಆರ್ ಮೋರ್ ನಾಲೆಜ್, ಅದ್ರ ಬಗ್ಗೆ ಗೊತ್ತದ. ಮೊದ್ಲು ನಮಗೂ ಇಲ್ಲ. ಫಾರ್ ಎಕ್ಸಾಂಪಲ್ ನಾವ್ ಹೇಳ್ತೀವಿ, ನಾವ್ ಸಣ್ಣವರಿದಾಗ ನಮ್ಗೆ ಕೇಕ್ ಅಂದ್ರೆ ಬೇಕರಿ ಒಳಗಿನ ಒಂದ ಕೇಕ್ ಗೊತ್ತಿರ್ತಿತ್ತು. ಬಟ್ ಟುಡೇ ವಿ ಹ್ಯಾವ್ ಸೋ ಮೆನಿ ಹೋಮ್ ಬೇಕರ್ಸ್ ಅಲ್ಲ, ವಿ ಗೆಟ್ ಫ್ರೆಶ್ ಥಿಂಗ್ ಆಲ್ವೇಸ್. That's nice. Most of the bakeries say they make eggless cakes, but they are not eggless cakes. They are all made with eggs. But hang common people don't understand. But we, when we bake, we get to know what actually they are selling. Even these sponges and all, they're made some days ahead and kept. ಈಗ ನೀವು ಆರ್ಡರ್ ಕೊಟ್ರಿ ಅಂದ್ರೆ ಅದೊಂದು 15 ದಿವಸದ ಹಿಂದಿನ ಮೊದ್ಲೇ ತಯಾರಿ ಇರ್ತದ ಅದು. They just put the cream ಅನ್ನ ಜಾಸ್ತಿ ಕ್ವಾಂಟಿಟಿನಾಗ ಇರ್ತದೆ. They just spread off the cream and cover it and decorate it and give it off. This is what you get. ಇದು ಕಾಮನ್ ಮನುಷ್ಯರಿಗೆ ಗೊತ್ತಿರೋದೇ ಇಲ್ಲ. ಪಾಪ ಕೇಕ್ ಅಂದ ತಕ್ಷಣ ಮತ್ತೆ ಯಾವ್ದು ಚಂದ ಕಾಣಿಸ್ತದೋ ಅದೇ ಕೇಕ್ ನಮಗೆ. See the prices also. Yeah, I wanted to ask that only. Prices matter, but ಈ ಹೋಮ್ ಮೇಕರ್ಸ್ ಏನಾಗ್ತದ, ಈಗ ನಾವು ಬಲ್ಕ್ ನಾಗ ಫಸ್ಟ್ ಆಫ್ ಆಲ್ ಬಲ್ಕ್ ನಾಗ ಬೇಕ್ ಮಾಡಂಗಿಲ್ಲ. ಸೊ ಬಲ್ಕ್ ನಾಗ ಇಂಗ್ರೀಡಿಯೆಂಟ್ಸ್ ಹೌದು, ವಾಟ್ ಎವರ್ ಇಟ್ ಇಸ್ ಡಿಟೇಲ್. ಹೌದು. ಆಮೇಲೆ ಡೈಲಿ ಬೇರೆ ಇರ್ತಾವ, ಒಂದೇ ತರ ಇರುದಿಲ್ಲ ನಿಮ್ಮ ಹತ್ರ. ನಾ ಅದ ಹೇಳಿದ್ರೆ ಮಿಕ್ಸ್ ಫ್ರೂಟ್ ಕೇಕ್ ಆರ್ಡರ್ ಬಂತು ಅಂದ್ರೆ ಐ ಹ್ಯಾವ್ ಟು ಗೋ, ಐ ಹ್ಯಾವ್ ಟು ರನ್. ನಾ ಹೋಗಿ ಎಲ್ಲಾ ಇಂಗ್ರೀಡಿಯೆಂಟ್ಸ್ ತಗೊಂಡ್ ಬರ್ಬೇಕು, ಎಲ್ಲಾ ಫ್ರೂಟ್ಸ್ ತಗೊಂಡ್ ಬರ್ಬೇಕು. ಮತ್ತೊಂದೇನೋ ಬಂತು, ಈಗ ಆರೆಂಜ್ ಕೇಕ್ ಅಂದ್ರು, ಈಗ ಅದ್ರ ಸಂಬಂಧ ಹೋಗಿ ಆರೆಂಜ್ ತಗೊಂಡ್ ಬರ್ಬೇಕು. ಈಗ ಬಟರ್ ನಂದು ಒಂದೊಂದ ಪ್ಯಾಕ್ ಬಟರ್ ಇರ್ತದ. ಐ ಡೋಂಟ್ ಗೆಟ್ ಮೋರ್, ಇಟ್ ಗೋ ಸ್ಟೇಲ್. ಅದಕ್ಕೆ ಸೊ ಒಂದೊಂದ ಪ್ಯಾಕ್, ಓಕೆ ಅದ್ ಮುಗೀತು, ಮತ್ ತಗೊಂಡ್ ಬಾ. ಕ್ರೀಮ್ ಅದ್ ಮುಗೀತು, ಮತ್ ಹೋಗಿ ತಗೊಂಡ್ ಬಾ. ಸೊ ಇಟ್ ಇಸ್ ಲೈಕ್ ದಟ್. But when you compare it to the bakeries, it's not like that. ಅಲ್ಲಿ ನಿಮಗೆ ಸಿಗೋದು ಅದ ಕ್ವಾಲಿಟಿನ ಸಿಗ್ತದೆ. So here what we do is we do fresh. Everything is baked fresh. ನೀವು ಇವನ್ ಕುಕೀಸ್ ನ ಈಗ ನೀವು ಕೇಳಿದ್ರೆ ಸದ್ಯ ನಮ್ಮ ಕಡೆ ಎಂದೂ ಸ್ಟಾಕ್ ನ ಕುಕೀಸ್ ಇರೋದಿಲ್ಲ. Everything ಇವತ್ತು ಹೇಳಿದ್ರೆ ನಾಳೆ ಕೊಡ್ತೀವಿ. So by that only you will know like what quality we are selling. And so accordingly it is priced. ಸೊ ನಾವು ಒಂದ್ ಏನೇ ನಮ್ ಆರೋಗ್ಯಕ್ಕೆ ಒಳ್ಳೇದ್ಬೇಕಂದ್ರೆ ವಿ ಹ್ಯಾವ್ ಟು ಪೇ ದ ಪ್ರೈಸ್. ಮುಂದೆ ಡಾಕ್ಟರ್ಗೆ ರೊಕ್ಕ ಹಾಕೋಕ್ಕಿಂತ ಬೆಟರ್ ವಿ ಗಿವ್ ದ ಎಕ್ಸಾಕ್ಟ್ ಪ್ರೈಸ್ ಫಾರ್ ದ ಫುಡ್ ಥಿಂಗ್ಸ್. ನಾವು ಸೋವಿತ್ ತಂದು ತಿಂದು ಆಮೇಲೆ ಡಾಕ್ಟರ್ಗೆ ರೊಕ್ಕ ಹಾಕೋದ್ ಬೇಡ. ಬೆಟರ್ ಗಿವ್ ದ ಗುಡ್ ಪ್ರೈಸ್. Yes. Eat less. Eat healthy and best. Any signature in the baking cake ಒಳಗ ಅಥವಾ ಕುಕೀಸ್ ಒಳಗ? For me, every bake is special. Everything I bake is special for me. But still, anything, yes, I like this most. I like this and I sell this more as like I feel and this pure chocolate crinkle top brownies. Okay. And they are eggless also. So many people love them. Nang aduk order bhal ಹೊರಗಿಂದನು ಬರ್ತಾವ. Like usually Bangalore and all, they take it from me. ಅಂದ್ರೆ ಇಲ್ಲಿಂದ ನಾನು courier ಮಾಡ್ತೀನಿ ಎಷ್ಟೋ ಸರಿ. Like people love my brownies.
and I love to bake them. Bake. So what are the other things you can bake other than cakes and all? So Cake people may come to you. Yeah, accordingly ಅಂದ್ರೆ ಈಗ ಕ್ರಿಸ್ಮಸ್ ಇತ್ತು ಅಂತಂದ್ರ ಐ ಬೇಕ್ ರಿಲೇಟೆಡ್ ಕುಕೀಸ್ ಅಂಡ್ ಆಲ್. ಆಮೇಲೆ ಅದರದ ಐ ಆಲ್ಸೋ ಬೇಕ್ ಕ್ರಿಸ್ಮಸ್ ಕೇಕ್ಸ್ ದಟ್ ಇಸ್ ಅ ಪ್ಲಮ್ ಕೇಕ್ ವಿಚ್ ಆರ್ ಎಗ್ಲೆಸ್ ಅಂಡ್ ಆಲ್ಕೋಹಾಲ್ ಫ್ರೀ. Okay, that is the USP of your cake. I don't consume, I don't use them. Yeah, yeah. So ಯಾರಿಗ ಕ್ರಿಸ್ಮಸ್ ಕೇಕ್ ತಿನ್ನಿರ್ತದ ಬಟ್ ದೇ ಡೋಂಟ್ ದೇ ಕೆನಾಟ್ ಹ್ಯಾವ್ egg with eggs and alcohol they can come to me. I make it with fresh juices and egg free. Egg free. So ಹಿಂಗ cakes, all varieties of cookies, healthy cookies mainly ನಮ್ಗೆ ಬರೋ order like for kids. You take for kids also, yeah. ಅಂದ್ರೆ they are gluten free, they are made with jowar, ಆಮೇಲೆ rice, ರಾಗಿ, millets, yeah. ರಾಗಿ millets ಮಾಡ್ತೀವಿ, ರಾಗಿ, ಆಮೇಲೆ most of them do now these days it has become like wheat bada. Wheat bada, so I don't use wheat also, and it's made with jaggery. Jaggery. ಅಂದ್ರೆ ಈಗ for diabetic people also you can bake. Yes, with dates and cakes and sugar free. ಆಮೇಲೆ ಬೇರೆ ಬೇರೆ sweeteners I keep experimenting. Yes. So you raw sugar, ಆಮೇಲೆ cane sugar. there are ನನಗೆ ಅನ್ಸುತ್ತೆ ಬಹಳಷ್ಟು ಜನಕ್ಕೆ ಇನ್ನೂ ಗುರ್ತೇ ಇಲ್ಲ. They don't know varieties ಏನ್ ಸಿಗ್ತದೆ. Maybe it is not like ಅಂದ್ರೆ sugar people can consume it in bigger quantities, but limited quantities. At least they can taste a bite, no? That it will never. Refined. It is always good. So I use all those ingredients and bake many things. I usually keep experimenting. So yav click ಆಗ್ತದ, like ಮಂದಿಗೆ yav ಸೇರ್ತದ, they go and ಅವ್ನ ರಿಪೀಟೆಡ್ಲಿ ಮಾಡ್ತಿರ್ತೀನಿ, ಒಂದೊಂದ್ ಮಾಡ್ತೀನಿ ಬಟ್ ಅವು ಅಂದ್ರೆ ಆ ಟೈಮಿಗೆ ಹೋಗೋದಿಲ್ಲ. ಬಟ್ ಅವ ಹಿಂಗ ಅರ್ಥ ನೋಡ್ದ ಓಕೆ ಮಾಡಿದ್ದೆ ಅಂತ ಮತ್ತ ಐ ರಿಪೀಟ್ ಇದೆ. So how the people should contact you for the bakes and all? Do you have your own channel or what? I have my Insta page, Facebook page and my WhatsApp. So ಯಾರು ಕಾಂಟ್ಯಾಕ್ಟ್ ಮಾಡಬಹುದು. I have my Insta page as foodicted_490. ಆಮೇಲೆ ಫೇಸ್ಬುಕ್ ನಾಗೂ foodicted ಅಂತಾನೆ ಪೇಜ್ ಅದ. You can follow me and check my work. And order ಗೆ ನನ್ನ ನಂಬರ್ ಮೆನ್ಷನ್ ಅದ. Yes. So viewers, you will get the details of where you can get online, offline, all the varieties of baking in our page. Any advice for the upcoming bakers, home bakers, as you have gone through this journey? Advice ಅಂತಂದ್ರೆ ನಾ ಅದ ಹೇಳ್ತಿಲ್ಲ, ಸುಮ್ಮ ಹೋಮ್ ಬೇಕರ್ ಅಂತಂದ್ರೆ ಬಿ ಅ ಹೋಮ್ ಬೇಕರ್, ಡೋಂಟ್ ಬಿ ಅ ಬೇಕರಿ. Okay. This is my advice. ಈಗ ಹೋಮ್ ಬೇಕರ್ ಅಂತೂ ಎಷ್ಟೋ ಮಂದಿ what they do is they use the same ingredients what the bakery is using. ಆಮೇಲೆ ಅದೇ ಅದ ರೆಡಿಮೇಡ್ the ಏನೇನೋ they use. I don't like that. ಅಂದ್ರೆ ಅದು organic ingredients use ಮಾಡಿ, ನೀವು refined sugar and maida but good quality. That is what I suggest. And like that's what I said, don't be a bakery, be a home baker. Bakery is like commercial thing. Yes, it's very commercial. Home bakery is like make fresh and sell fresh. And your good thing will always come to you. People jana bande barತಾರೆ, ನಿಮ್ದು ಚಲೋ ಪ್ರಾಡಕ್ಟ್ ಇತ್ತು, if you give the tasty, hygienic and healthy cakes and all. ಸುಮ್ಮ ಪ್ರೈಸ್ ಕಮ್ಮಿ ಮಾಡ್ಲಿಕ್ಕೆ ಅಂತ ಹೇಳಿ ಅವ್ರಂಗನ ಬೇಕ್ ಮಾಡಿ ಏನೋ ಒಂದ್ ಬೇಕ್ ಮಾಡಿ ಸುಮ್ಮ ಜಾಸ್ತಿ ಕ್ರೀಮ್ ಹಾಕಿ ಕೇಕ್ ಇರಂಗಿಲ್ಲ, ಹಿಂಗ್ ಮಾಡ್ಬೇಡ್ರಿ. ಕೇಕ್ ಅಂದ್ರೆ ಕೇಕ್ don't give cream, and that too which is made with which is completely filled with palm oil. So don't give that, and use pure chocolate. Please use pure chocolates. Don't use compounds which they use in the bakery. So where you want to see yourself after 5 years? 5 years, okay. Like Foodicted can be in, we can see the chain of bakeries in Belgium. Yes, I hope so. I have plans, but as I said, ನನ್ನ ಮಗಳು ಇನ್ನೂ ದೊಡ್ಡಕ್ಕೆ, and now my focus is on her, and because she needs my attention, not because I'm behind her, but then ಆಕಿಗೆ ನನ್ನ attention ಬೇಕಾಗ್ತದ. So I don't know, according to the situation ಹೆಂಗಿರ್ತದ, ಲೈಕ್ ನಂಗೆ ಎಷ್ಟು ಟೈಮ್ ಸಿಗ್ತದ, ನಾ ಎಷ್ಟು ಟೈಮ್ ಅಲ್ಲ ಟೈಮ್ ನೀವು ಮಾಡ್ಕೋಬಹುದು. ಮುಂದಿನ ಇನ್ನೊಂದ್ ಸ್ವಲ್ಪ ದಿವಸ ಅಂದ್ರೆ ಈ ನೆಕ್ಸ್ಟ್ 5 years ಅಕ್ಕಿ ಒಂಚೂರು ದೊಡ್ಡಕ್ಕಾಗಿರ್ತಾಳ, ನನಗೆ ಎಷ್ಟು ಟೈಮ್ ಡೆಡಿಕೇಟ್. ಆಮೇಲೆ ಅಂದ್ರೆ ಮೈ ಪರ್ಸನಲ್, ನಿಮ್ ಬೇರೆ ಜನನು ನೀವು ಮಾಡುವಂತ ಬೇಕಿಂಗ್ ಟೇಸ್ಟ್ ಮಾಡ್ಲಿ, ಲೆಟ್ ದೆಮ್ ಕಮ್ ಟು ಯು
ರಿಪೀಟೆಡ್ಲಿ. ಥ್ಯಾಂಕ್ ಯು. ಅದಕ್ಕೆ ನೀವು ಒಂಚೂರು ಹೆಚ್ಚಿಗೆ ಟೈಮ್ ಡೆಡಿಕೇಟ್ ಮಾಡ್ಬೇಕಂತ ಪರ್ಸನಲಿ ಹೇಳಕತ್ತೀನಿ. ಸೊ ವಿ ಕ್ಯಾನ್ ಗೆಟ್ ಗುಡ್ ಥಿಂಗ್ಸ್ ಎಸ್ ಬಿಕಾಸ್ ಎವ್ರಿ ಒನ್ ಇಸ್ ರನ್ನಿಂಗ್ ಬಿಹೈಂಡ್ ಹೆಲ್ತ್ ಹೈಜೀನ್ ಎವ್ರಿಥಿಂಗ್ ನೌ. ಲೆಟ್ ಅಸ್ ಗೆಟ್ ದ ಗುಡ್ ಥಿಂಗ್ಸ್ ಆಲ್ವೇಸ್. ಸೊ ಥ್ಯಾಂಕ್ ಯು ಫಾರ್ ಕಮಿಂಗ್ ಅಂಡ್ ನಮ್ ಹತ್ರ ಬಂದು ನಿಮ್ ವ್ಯೂ ಶೇರ್ ಮಾಡಿದ್ರಿ. ನೀವು ಕೇಕ್ ಹೆಂಗ್ ಬೇಕ್ ಮಾಡ್ತೀರಿ ಎಲ್ಲ ಹೇಳ್ಕೊಟ್ರಿ. ಸೊ ಎನಿಥಿಂಗ್ ಫಾರ್ ದಿಸ್ ಡಿಸೆಂಬರ್ ಇಸ್ ದ ಥಿಂಗ್ ಆಫ್ ದ ಮಂತ್ ಆಫ್ ಕ್ರಿಸ್ಮಸ್ ಅಂಡ್ ಆಲ್. ಸೊ ಎನಿಥಿಂಗ್ ಸ್ಪೆಷಲ್ ವಿ ಕ್ಯಾನ್ ಗೆಟ್ ಫ್ರಮ್ ಯು? Yes, I have some. I am thinking of selling some cake, Christmas cake, that is plum cakes. I mean, Turkey, I have some new recipe also, and then other taste on like it's different from the Christmas cake, but cake. it is a Christmas cake. And I have some cookies also. So other the details I will share very soon on my pages. You can follow me on that. Foodie Touch. So we are waiting for new recipe cake and cookies for the Christmas and New Year. Hope Madhuri will get more and more orders and you people will have the good taste, healthy and delicious cakes in your platter. Thank you. Thank you.